ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ನೀವು ಹುಟ್ಟಿನಿಂದಲೇ ಸಾಹಸಿಗಳು ಮತ್ತು ನಾಯಕತ್ವ ಗುಣವನ್ನ ರಕ್ತದಲ್ಲಿ ಹೊಂದಿದವರು. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಎಂದಿಗೂ ಧೃತಿಗೆಡಬೇಡಿ. ಹರಿಯುವ ನದಿಗೆ ಕಲ್ಲುಗಳು ಎದುರಾದರೆ ಅದು ತನ್ನ ಹಾದಿಯನ್ನ ಬದಲಿಸುತ್ತದೆಯೇ ಹೊರತು ಹರಿಯುವುದನ್ನ ನಿಲ್ಲಿಸುವುದಿಲ್ಲ. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತು ಏನು ಹೇಳುತ್ತದೆ ಎಂಬುದಕ್ಕಿಂತ ನಿಮ್ಮ ಆಂತರಿಕ ಧ್ವನಿ ಏನು ಹೇಳುತ್ತದೆ ಎಂಬುದಕ್ಕೆ ಕಿವಿಗೊಡಬೇಕಾಗತ್ತೆ. ಸಣ್ಣ ಪುಟ್ಟ ಸೋಲುಗಳು ನಿಮ್ಮ ಅಂತ್ಯವಲ್ಲ, ಅವು ದೊಡ್ಡ ಯಶಸ್ಸಿಗೆ ತಳಹದಿಯಾಗಿರುವಂತದ್ದು. ಹಿಂದೆ ನಿಮ್ಮ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಆಲಸ್ಯ ಮತ್ತು ಭಯವನ್ನ ದೂರವಿಟ್ಟು ನಿಮ್ಮ ಪೂರ್ಣ ಸಾಮರ್ಥ್ಯದೊಂದಿಗೆ ಮುನ್ನುಗ್ಗಬೇಕಾಗತ್ತೆ. ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ಕಟ್ಟಿಟ್ಟವಾದಂತಹ ಬುತ್ತಿ. ನೀವು ಹೋರಾಡಿ ಜಯಶಾಲಿಯಾಗುವಂತಹ ದಿನ ಸನಿಹದಲ್ಲಿರುವಂತದ್ದು. ಗೆಲುವಿನ ಹಾದಿಯಲ್ಲಿ ಅಡೆತಡೆಗಳು ಬರುವುದು ನಿಲ್ಲಿಸಲು ಅಲ್ಲ, ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ಸಾಬೀತುಪಡಿಸಲು ಎಂಬುದನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಇಂದು ಕುಟುಂಬದ ಹಿರಿಯರ ಸಲಹೆಗಳು ನಿಮ್ಮ ಭವಿಷ್ಯದ ನಿರ್ಧಾರಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿವೆ. ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಪರಸ್ಪರ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಹರ್ಷದಾಯಕ ವಾತಾವರಣವನ್ನ ನೋಡುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಕೂಡ ಸಿಗುವಂತದನ್ನ ಕಾಣ್ತೀರ. ಇನ್ನ ಆರ್ಥಿಕ ಸ್ಥಿರತೆಯನ್ನ ನೋಡುವುದಾದರೆ ಆದಾಯದ ಹರಿವು ಉತ್ತಮವಾಗಿರುತ್ತದೆ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ವಹಿವಾಟು ನಡೆದು ಲಾಭ ದೊರೆಯಲಿದೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ನೀವು ಈ ದಿನ ಉತ್ತಮವಾಗಿರುವಂತದ್ದು. ಪ್ರಯಾಣ ಅಥವಾ ಮನೋರಂಜನೆಗಾಗಿ ಅನಗತ್ಯ ಖರ್ಚುಗಳು ಹೆಚ್ಚಾಗದಂತೆ ಬಜೆಟ್ ಪಾಲಿಸುವುದು ಅಗತ್ಯತೆ ಇರುವಂತದ್ದು. ಇನ್ನ ಗುಂಪು ಕೆಲಸಗಳಲ್ಲಿ ಮತ್ತು ಉತ್ತಮವಾದಂತಹ ಸಹಕಾರ ಸಿಗಲಿದ್ದು ನಿಮ್ಮ ಹೊಸ ಆಲೋಚನೆಗಳನ್ನ ಹಿರಿಯ ಅಧಿಕಾರಿಗಳು ಸ್ವಾಗತಿಸುತ್ತಾರೆ. ಕೆಲಸದ ಒತ್ತಡದ ಹೆಚ್ಚಾಗಿದ್ದರೂ ಆತುರದಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಡಿ. ತಾಳ್ಮೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಮತ್ತು ಬದ್ಧತೆಗೆ ಪ್ರಶಂಸೆ ದೊರೆಯಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳು ವೇಗವನ್ನ ಪಡೆದುಕೊಳ್ಳುವಂತದ್ದನ್ನ ಕಾಣುವಂತದ್ದಾಗುತ್ತದೆ. ಇನ್ನು ಶಾರೀರಿಕವಾಗಿ ಚುರುಕುತನ ಹಾಗೂ ಮಾನಸಿಕವಾಗಿ ಉತ್ಸಾಹವಿರುತ್ತದೆ. ಶನಿವಾರದ ಬಿಡುವಿಲ್ಲದ ಕೆಲಸದಿಂದಾಗಿ ಸಂಜೆಯ ವೇಳೆಗೆ ಮೈಕೈ ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ. ಸರಿಯಾದ ಸಮಯಕ್ಕೆ ಊಟ ಮತ್ತು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಶನಿವಾರದ ದಿನವಾದ್ದರಿಂದ ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸಿ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುವಂತದ್ದನ್ನ ಕಾಣ್ತೀರ. ಇನ್ನ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನ ನಿಮ್ಮ ರಾಶಾಧಿಪತಿಯ ಬಲಕ್ಕಾಗಿ ಓಂ ಅಂಗರಕಾಯ ನಮಃ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇನ್ನ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಆಹಾರವನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ಪಕ್ಷಿಗಳಿಗೆ ಕಾಳು ಮತ್ತು ನೀರನ್ನ ಅಥವಾ ಬೀದಿ ನಾಯಿಗೆ ಆಹಾರ ನೀಡುವುದರಿಂದ ಶನಿ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿಯಾಗುವಂತದ್ದು. ವೃಷಭರಾಶಿಯವರ ಸಂದೇಹಗಳು ನಿಮ್ಮ ದಾರಿಯನ್ನ ತಡೆದಿರಲಿ. ಸೋಲುಗಳು ನಿಮ್ಮ ಧೈರ್ಯವನ್ನ ಕುಗ್ಗಿಸಿದಿರಲಿ. ನಿಮ್ಮ ಶ್ರಮಕ್ಕೆ ನ್ಯಾಯ ಒದಗಿಸುವಂತಹ ಶಕ್ತಿ ಕಾಲಕ್ಕಿದೆ. ನಿಮ್ಮ ಸಾಮರ್ಥ್ಯವನ್ನ ನಂಬಿ ಮುನ್ನಡೆಯಿರಿ. ಆಗ ಯಶಸ್ಸು ನಿಮ್ಮ ಹೆಜ್ಜೆಯಲ್ಲಿರುವಂತದ್ದನ್ನ ನೀವು ಕಾಣುವಂತದ್ದಾಗ್ತದೆ. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವುದಿಲ್ಲ, ಅದು ದಿನವೂ ನೀವು ಇಡುವಂತಹ ಸಣ್ಣ ದೃಢ ಹೆಜ್ಜೆಗಳ ಫಲವಾಗಿರುತ್ತದೆ. ಇತರರು ವೇಗವಾಗಿ ಓಡುತ್ತಿದ್ದಾರೆ ಎಂದು ನೀವು ಆತಂಕವನ್ನ ಪಡಬೇಡಿ. ನಿಮ್ಮ ಸ್ಥಿರತೆ ಮತ್ತು ಬದ್ಧತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ನಿಮ್ಮ ಗುರಿಯ ಮೇಲೆ ಕಣ್ಣಿಟ್ಟು ನಿಧಾನವಾಗಿ ಆದರೂ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾಗುತ್ತೆ. ತಾಳ್ಮೆ ಮತ್ತು ನಿರಂತರ ಶ್ರಮವೇ ಪರ್ವತವನ್ನ ಕರಗಿಸಬಲ್ಲಂತಹ ಮಹಾನ್ ಶಕ್ತಿಯಾಗಿರುವಂತದ್ದು. ವೃಷಭ ರಾಶಿಯವಾದಂತಹ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಪಾರವಾದಂತಹ ಸಹನೆ, ನಿಷ್ಠೆ ಮತ್ತು ಅಚಲವಾದ ಛಲವಿದೆ. ಬಿರುಗಾಳಿಗೆ ಮರಗಳು ವಾಲಬಹುದು, ಆದರೆ ಬೇರುಗಟ್ಟಿಯಾಗಿದ್ದರೆ ಮರ ಎಂದಿಗೂ ಕೂಡ ಬೀಳುವುದಿಲ್ಲ. ಹಾಗೆಯೇ ನಿಮ್ಮ ಆತ್ಮವಿಶ್ವಾಸ ಗಟ್ಟಿಯಾಗಿದ್ದರೆ ಜಗತ್ತಿನ ಯಾವುದೇ ಕಷ್ಟವೂ ಕೂಡ ನಿಮ್ಮನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಇಂದು ಆದಾಯದ ಹರಿವು ತೃಪ್ತಿಕರವಾಗಿರುವಂತದ್ದು. ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ಈ ದಿನವು ಪ್ರಶಸ್ತವಾಗಿದೆ. ಭೂಮಿ, ವಾಹನ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನ ನೀವು ಕಾಣಬಹುದು. ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ದೀರ್ಘಾವಧಿಗೆ ಅನುಕೂಲಕರವಾಗಿರುವಂತದ್ದು. ಇನ್ನ ಹಠಮಾರಿ ಸ್ವಭಾವ ಅಥವಾ ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ಬದಲಾವಣೆಗಳಿಗೆ
ಹೊಂದಿಕೊಳ್ಳುವಂತಹ ಮನಸ್ಥಿತಿ ಇರಬೇಕಾಗತ್ತೆ. ಇನ್ನು ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳನ್ನ ಹಂತ ಹಂತವಾಗಿ ಪೂರ್ಣಗೊಳಿಸಲು ಉತ್ತಮವಾದಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಉತ್ತಮ ವ್ಯಾಪಾರವಾಗಲಿದೆ. ನೀವು ನಿಷ್ಠೆಯಿಂದ ಮಾಡಿದಂತಹ ಹಿಂದಿನ ಕೆಲಸಗಳಿಗೆ ಇಂದು ಮೆಚ್ಚುಗೆಯು ಮತ್ತು ಮನ್ನಣೆಯು ಕೂಡ ದೊರೆಯುವಂತಹ ದಿನವಾಗಿರುವಂತದ್ದು. ಇನ್ನ ವೈವಾಹಿಕ ಜೀವನದಲ್ಲಿ ಮಧುರ ಬಾಂಧವ್ಯವನ್ನ ಕಾಣ್ತೀರಾ. ಸಂಗಾತಿಯಿಂದ ಸಂಪೂರ್ಣವಾದಂತಹ ಬೆಂಬಲ ನಿಮಗೆ ಸಿಗುವಂತದ್ದು. ಇನ್ನ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಹೊಂದಾಣಿಕೆ ಹೆಚ್ಚುವಂತದ್ದು. ಮನೆಯಲ್ಲಿ ಹಬ್ಬದಂತಹ ವಾತಾವರಣ ನಿರ್ಮಾಣವಾಗಲಿದೆ. ಬಂಧು ಮಿತ್ರರೊಂದಿಗೆ ಉತ್ತಮ ಒಡನಾಟವಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುವಂತದ್ದು. ಇನ್ನ ದೈಹಿಕ ಮತ್ತು ಮಾನಸಿಕವಾಗಿ ದಿನವಿಡೀ ಸ್ಥಿರತೆ ಮತ್ತು ಲವಲವಿಕೆಯಿಂದ ಇರ್ತೀರಾ. ಕುತ್ತಿಗೆ, ಗಂಟಲು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಆಯಾಸ ಕಾಣಿಸಿಕೊಳ್ಳಬಹುದು. ಸಕಾಲಕ್ಕೆ ಪೌಷ್ಟಿಕ ಆಹಾರವನ್ನ ಸೇವಿಸಿ ನಡಿಗೆ ಮತ್ತು ಸಾಕಷ್ಟು ವಿಶ್ರಾಂತಿ ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿಡುವಂತದ್ದಾಗ್ತದೆ. ಇಂದು ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಅಥವಾ ನವಗ್ರಹ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಇನ್ನು ಶುಕ್ರನ ಅನುಗ್ರಹಕ್ಕಾಗಿ ಬೆಳಗ್ಗೆ ಓಂ ಶ್ರೀಂ ಕ್ಲೀಂ ಲಕ್ಷ್ಮೀ ನಾರಾಯಣಾಭ್ಯಂ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಬಿಳಿ ಅಕ್ಕಿಯ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿಯನ್ನ ನೀಡಬೇಕಾಗುತ್ತೆ. ಇನ್ನ ಹಾಲು, ಸಕ್ಕರೆ, ಮೊಸರು, ಬಿಳಿ ವಸ್ತ್ರಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಮಿಥುನ ರಾಶಿಯವರೇ ನೋಡಿ, ಮಾತು ಮುತ್ತಿನಂತಿರಬೇಕಾಗತ್ತೆ, ಆಲೋಚನೆ ಸೂರ್ಯನಂತಿರಬೇಕಾಗತ್ತೆ, ಕಾರ್ಯ ಸಾಧನೆಯ ಶಿಖರವಾಗಿರಬೇಕಾಗತ್ತೆ. ನೆನಪಿಡಿ, ಜಗತ್ತಿನಲ್ಲಿ ಹೊಸ ಆವಿಷ್ಕಾರಗಳು ಹುಟ್ಟಿದ್ದು ಪ್ರಶ್ನಿಸುವ ಮತ್ತು ಕಲಿಯುವ ಮನಸ್ಥಿತಿಯಿಂದಲೇ. ಆ ಅದ್ಭುತ ಕಲಿಯುವಂತಹ ಗುಣ ನಿಮ್ಮಲ್ಲಿದೆ. ಬೇರೆಯವರು ಅಸಾಧ್ಯವೆಂದು ಭಾವಿಸುವ ಕೆಲಸಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಸಾಧ್ಯವಾಗಿಸುವಂತಹ ಶಕ್ತಿ ನಿಮ್ಮಲ್ಲಿ ಮಾತ್ರ ಇರುವಂತದ್ದು. ಹಿಂದಿನ ತಪ್ಪುಗಳನ್ನ ನೆನೆದು ಸಮಯ ವ್ಯರ್ಥ ಮಾಡಬೇಡಿ. ಇಂದಿನ ಪ್ರತಿಯೊಂದು ಕ್ಷಣವೂ ಹೊಸ ಅವಕಾಶ. ನಿಮ್ಮ ಸಂಶಯಗಳನ್ನ ಬದಿಗೊತ್ತಿ ನಿಮ್ಮ ಸಾಮರ್ಥ್ಯವನ್ನ ನಂಬಿ ಮುನ್ನುಗ್ಗಬೇಕಾಗತ್ತೆ. ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ಜಯವನ್ನ ಕಟ್ಟಿಟ್ಟ ಬುದ್ಧಿಯನ್ನಾಗುವಂತದ್ದು. ಮಿಥುನ ರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಪಾರವಾದಂತಹ ಜ್ಞಾನ, ಹೊಂದಿಕೊಳ್ಳುವಂತಹ ಗುಣ ಮತ್ತು ಎಂತಹ ಸನ್ನಿವೇಶವನ್ನಾದರೂ ನಿಭಾಯಿಸುವಂತಹ ಚತುರತೆ ಇದೆ. ನಿಮ್ಮ ಆಲೋಚನಾ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಕೆಲವೊಮ್ಮೆ ಎದುರಾಗುವ ಗೊಂದಲ ಅಥವಾ ಹಿನ್ನಡೆಗಳು ನಿಮ್ಮ ಗುರಿಯನ್ನ ಮೆರೆಸಲು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇಂದು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಸಾಮಾನ್ಯವಾಗಿ ದಿನವಿಡೀ ಉತ್ಸಾಹದಿಂದ ಇರುತ್ತೀರಾ. ಅತಿಯಾದಂತಹ ಆಲೋಚನೆ ಅಥವಾ ನರಗಳ ಆಯಾಸ, ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ, ಧ್ಯಾನ ಹಾಗೂ ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮಾನಸಿಕ ಶಾಂತಿಯನ್ನ ನೀಡುತ್ತದೆ. ಇನ್ನ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಿ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾಗಿರುವಂತಹ ದಿನ. ಸಹೋದರ ಸಹೋದರಿಯರಿಂದ ಬೆಂಬಲ ಸಿಗುವಂತದ್ದು. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು ಅವರಿಂದ ಉತ್ತಮ ಸಹಕಾರ ಅಥವಾ ಮಾರ್ಗದರ್ಶನ ನಿಮಗೆ ಸಿಗುವಂತದ್ದು. ಮನೆಯಲ್ಲಿ ಹಾಸ್ಯ, ನಗು ಮತ್ತು ಚರ್ಚೆಗಳಿಂದ ಕೂಡಿದ ಸಂತೋಷದ ವಾತಾವರಣವನ್ನ ನೋಡ್ತೀರಾ. ಇನ್ನು ಆನ್ಲೈನ್ ಶಾಪಿಂಗ್ ಅಥವಾ ಅನಗತ್ಯ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ಕಡಿವಾಣವನ್ನ ಹಾಕುವುದು ತುಂಬಾ ಒಳ್ಳೆಯದು. ಇನ್ನು ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ತಜ್ಞರ ಸಲಹೆಯನ್ನ ಪಡೆದು ಹೂಡಿಕೆ ಮಾಡುವುದು ಲಾಭದಾಯಕವಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸ್ಥಿರ ಹಾಗೂ ತೃಪ್ತಿಕರವಾಗಿರುತ್ತದೆ. ಹಳೆಯ ವ್ಯಾಪಾರ ಒಪ್ಪಂದಗಳಿಂದ ಸಣ್ಣ ಲಾಭವನ್ನ ಈ ದಿನ ನೀವು ನಿರೀಕ್ಷಿಸಬಹುದು. ಇನ್ನು ಒಂದೇ ಬಾರಿಗೆ ಹಲವು ಕೆಲಸಗಳನ್ನ ಕೈಗೆತ್ತಿಕೊಳ್ಳದೆ ಆದ್ಯತೆಯ ಮೇರೆಗೆ ಒಂದೊಂದಾಗಿ ಪೂರ್ಣಗೊಳಿಸಬೇಕಾಗುತ್ತೆ. ಹೊಸ ವ್ಯವಹಾರ ಒಪ್ಪಂದಗಳು ಅಥವಾ ಸಭೆಗಳಲ್ಲಿ ನಿಮ್ಮ ಪ್ರಸ್ತಾವನೆಗಳಿಗೆ ಸಕಾರಾತ್ಮಕ ಪ್ರಕ್ರಿಯೆ ಕೂಡ ಸಿಗುವಂತದ್ದು. ಇನ್ನ ನಿಮ್ಮ ಚುರುಕಾದ ಮಾತುಗಾರಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವು ಕಚೇರಿಯಲ್ಲಿ ಉತ್ತಮ ಫಲಿತಾಂಶವನ್ನ ನೀಡುವಂತದ್ದು. ಐಟಿ, ಬರವಣಿಗೆ, ಶಿಕ್ಷಣ, ಮಾರ್ಕೆಟಿಂಗ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಇರುವಂತವರಿಗೂ ಕೂಡ ಅತ್ಯುತ್ತಮವಾಗಿರುವಂತಹ ದಿನವಾಗಿರುವಂತದ್ದು. ಇಂದು ಬೆಳಗ್ಗೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಬಟ್ಟೆಯನ್ನ ಧರಿಸಿ ಅಥವಾ ಹಸಿರು ವಸ್ತ್ರದ ಮೇಲೆ ಕುಳಿತು ಓಂ ಭ್ರಂ ಭ್ರೀಂ ಭ್ರಂ ಸಂ ಬುಧಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಹೆಸರು ಕಾಳು ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಇನ್ನು ಮನೆಯಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ದೇವಿಗೆ ನಮಸ್ಕರಿಸಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ ಇಂದಿನ ದಿವಸ ನೀವು.
ಕಟಕ ರಾಶಿಯವರ ಪ್ರತಿಯೊಂದು ಸಣ್ಣ ವಿವರವು ಮಹತ್ತರವಾದ ವಿಜಯಕ್ಕೆ ಕಾರಣವಾಗುತ್ತದೆ. ನಿಮ್ಮ ತಾಳ್ಮೆ ಮತ್ತು ಕೌಶಲ್ಯವೇ ನಿಮ್ಮ ಗೆಲುವಿನ ರಹಸ್ಯವಾಗಿರುವಂತದ್ದು. ನಿಮ್ಮ ದಾರಿಯಲ್ಲಿ ಬರುವ ಕಷ್ಟಗಳು ಕೇವಲ ತಾತ್ಕಾಲಿಕ ಅಡೆತಡೆಗಳಷ್ಟೇ. ಚಿನ್ನವು ಬೆಂಕಿಯಲ್ಲಿ ಬೆಂದಷ್ಟು ಹೆಚ್ಚು ಪ್ರಕಾಶಿಸುವಂತೆ ಪ್ರತಿಯೊಂದು ಸವಾಲು ನಿಮ್ಮ ವ್ಯಕ್ತಿತ್ವವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ನಿಮ್ಮನ್ನ ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಪ್ರತಿಭೆ ಅನನ್ಯವಾದುದು. ನಿಮ್ಮ ವೇಗ ನಿಮಗೆ ಸರಿ ಹೊಂದುವಂತದ್ದಾಗಿರುತ್ತದೆ. ಸೋಲಿಗೆ ಎಂದಿಗೂ ಕೂಡ ಹೆದರಬೇಡಿ. ಸೋಲು ಎಂದರೆ ಅನುಭವದ ಹೊಸ ಪಾಠವಾಗಿದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ನಿಮ್ಮ ನಿಷ್ಠೆ ಮತ್ತು ಕಾಯಕವೇ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಹಿಂದೆ ಹೊಸ ಉತ್ಸಾಹದಿಂದ ಆರಂಭಿಸಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ಕಾಲ ಸನಿಹದಲ್ಲಿರುವಂತದ್ದು. ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಕಠಿಣ ಶ್ರಮದ ಗುಣವನ್ನ ಹೊಂದಿದವರಾಗಿರ್ತೀರಾ. ಜಗತ್ತು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬಹುದು, ಆದರೆ ಆ ಕನಸುಗಳನ್ನ ನೈಜವಾಗಿ ಕಟ್ಟುವಂತಹ ವಾಸ್ತವಿಕ ಸಾಮರ್ಥ್ಯ ಇರುವುದು ನಿಮ್ಮಲ್ಲಿ ಮಾತ್ರ ಎಂಬುದನ್ನ ನೀವು ಗಮನದಲ್ಲಿ ಕೊಡಬೇಕಾಗುತ್ತೆ. ಇನ್ನ ಸಂಕೀರ್ಣವಾದಂತಹ ಸಮಸ್ಯೆಗಳನ್ನ ನಿಮ್ಮ ಚುರುಕುತನ ಮತ್ತು ಬುದ್ಧಿವಂತಿಕೆಯಿಂದ ಸುಲಭವಾಗಿ ಬಗೆಹರಿಸುವಿರಿ. ಲೆಕ್ಕಪತ್ರ, ಐಟಿ, ಸಂಶೋಧನೆ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮವಾದಂತಹ ದಿನ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಪ್ರಶಂಸೆ ದೊರೆಯಲಿದ್ದು ಮಹತ್ವದ ಕೆಲಸಗಳು ನಿಮ್ಮ ವಿಶ್ವಾಸಾರ್ಹತೆಗೆ ಒಲಿಯುವಂತದ್ದು. ಅತಿಯಾದ ಪರಿಪೂರ್ಣತೆಯ ಘಟವನ್ನ ಹಿಡಿದು ಕೆಲಸವನ್ನ ತಡ ಮಾಡಬೇಡಿ. ಆದಾಯದ ಹರಿವು ತೃಪ್ತಿಕರವಾಗಿರುತ್ತದೆ. ಹಳೆಯ ಹೂಡಿಕೆಗಳು ಅಥವಾ ವ್ಯಾಪಾರ ವ್ಯವಹಾರಗಳಿಂದ ನಿರೀಕ್ಷಿತ ಲಾಭವು ಕೂಡ ಕಂಡು ಬರಲಿದೆ. ಇನ್ನ ಖರ್ಚು ವೆಚ್ಚಗಳ ಮೇಲೆ ನಿಮ್ಮ ನಿಯಂತ್ರಣ ಉತ್ತಮವಾಗಿರುವಂತದ್ದು. ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಅಗತ್ಯತೆಗೆ ತಕ್ಕಂತೆ ಹಣವನ್ನ ವಹಿಸುವಂತಹ ದಿನವಾಗಿದೆ. ಇನ್ನು ಹೊಸ ವ್ಯಾಪಾರ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಈ ದಿನವು ಅನುಕೂಲಕರವಾಗಿರುವಂತದ್ದು. ಇನ್ನು ಮನೆಯಲ್ಲಿ ಆಹ್ಲಾದಕರ ವಾತಾವರಣವಿರುತ್ತದೆ. ಕುಟುಂಬದವರೊಂದಿಗೆ ಮಹತ್ವದ ವಿಷಯಗಳನ್ನ ಚರ್ಚಿಸಿ ಸರಿಯಾದ ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಸಹೋದರ ಸಹೋದರಿಯರ ಬೆಂಬಲವೂ ಕೂಡ ನಿಮಗೆ ಸಿಗುವಂತದ್ದು. ಒಡ ಹುಟ್ಟಿದವರಿಂದ ಪ್ರೋತ್ಸಾಹ ಮತ್ತು ಅಗತ್ಯ ನೆರವು ಕೂಡ ಸಿಗುವಂತದ್ದಾಗಿದೆ. ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ಒಟ್ಟಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಕೂಡ ದೊರೆಯುವಂತದ್ದಾಗ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಅತಿಯಾದ ಮಾನಸಿಕ ಚಿಂತೆ ಅಥವಾ ಕೆಲಸದ ಒತ್ತಡದಿಂದ ಅಜೀರ್ಣ ಅಥವಾ ನರಗಳ ಆಯಾಸ ಉಂಟಾಗಬಹುದು. ಹಸಿರು ತರಕಾರಿಗಳು, ನಾರಿನಂಶವಿರುವಂತಹ ಆಹಾರ ಸೇವಿಸಿ ಹಾಗೂ ಮನಸ್ಸಿನ ಶಾಂತಿಗಾಗಿ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ಇನ್ನು ಶನಿವಾರ ಬೆಳಗ್ಗೆ ಗಣೇಶನಿಗೆ 21 ಗರಿಕೆಯ ಹುಲ್ಲನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ಸಕಲ ಕಾರ್ಯವಿಘ್ನಗಳು ಕೂಡ ದೂರವಾಗ್ತವೆ. ಇನ್ನು ಬುಧ ಗ್ರಹದ ಪ್ರೀತ್ಯರ್ಥವಾಗಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಂಬುಧಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದಿನ ದಿವಸ ನೀವು ಸಿಂಹರಾಶಿಯವರ ಕತ್ತಲೆಯು ಎಷ್ಟೇ ದಟ್ಟವಾಗಿದ್ದರೂ ಕೂಡ ಸೂರ್ಯನ ಒಂದು ಕಿರಣ ಅದನ್ನ ಹೊಡೆದೋಡಿಸಲು ಸಾಕಾಗ್ತದೆ. ಸಿಂಹರಾಶಿಯವರಾದ ನಿಮ್ಮಲ್ಲಿರುವಂತಹ ಅತಿ ದೊಡ್ಡದಾದಂತಹ ಶಕ್ತಿಯೇ ನಿಮ್ಮ ಅಚಲವಾದಂತಹ ಆತ್ಮವಿಶ್ವಾಸ. ಪ್ರತಿಯೊಂದು ಸವಾಲು ನಿಮ್ಮ ಶಕ್ತಿಯನ್ನ ಪರೀಕ್ಷಿಸಲು ಬರುವ ಪರೀಕ್ಷೆಯಲ್ಲ, ಬದಲಿಗೆ ನಿಮ್ಮೊಳಗೆ ಅಡಗಿರುವ ಮಹಾನ್ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸುವಂತಹ ವೇದಿಕೆಯಾಗಿದೆ. ಜೀವನದಲ್ಲಿ ಕಷ್ಟಗಳು ಎದುರಾದಾಗ ಎಂದಿಗೂ ಕೂಡ ಧೃತಿಗೆಡಬೇಡಿ. ಚಂಡಮಾರುತಕ್ಕೆ ಎದುರಾಗಿ ಹಾರುವಂತಹ ಹತ್ತಿನಂತೆ ನಿಮ್ಮ ಆತ್ಮ ವಿಶ್ವಾಸವನ್ನ ನೀವು ಕಾಪಾಡಿಕೊಳ್ಬೇಕಾಗುತ್ತೆ. ಶ್ರಮಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ. ತಡವಾಗಿಯಾದರೂ ಜಯ ನಿಮ್ಮದೇ ಆಗುವಂತದ್ದು. ನಿಮ್ಮ ಕನಸುಗಳನ್ನ ನನಸಾಗಿಸಲು ಇನ್ನೊಬ್ಬರ ಅನುಮೋದನೆಗೆ ನಿಮಗೆ ಬೇಕಾಗಿಲ್ಲ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಒಂದೇ ಸಾಕಾಗಿರುವಂತದ್ದು. ಹಿಂದೆ ನಿಮ್ಮ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಸೋಲಿನ ಭಯವನ್ನ ಮನಸ್ಸಿನಿಂದ ಕಿತ್ತೊಗೆಯಿರಿ. ಜಗತ್ತನ್ನ ಬೆಳಗುವಂತಹ ಸೂರ್ಯನಂತೆ ನಿಮ್ಮ ಪ್ರತಿಭೆಯಿಂದ ಮುನ್ನಡೆಯಬೇಕಾಗುತ್ತೆ. ಆಗ ಗೆಲುವು ನಿಮ್ಮ ಹಕ್ಕಾಗಿದೆ. ಅದನ್ನ ಸಾಧಿಸಿ ತೋರಿಸುವಂತರಾಗ್ತೀರಾ. ಇಂದಿನ ದಿವಸ ನೀವು ಇಂದು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಲ್ಲಿ ಭಾಗಿಯಾಗಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಬೇಕಾಗುತ್ತೆ. ಇನ್ನ ತಾಂತ್ರಿಕ ಕ್ಷೇತ್ರ, ಉತ್ಪಾದನಾ ರಂಗ ಹಾಗೂ ವ್ಯಾಪಾರಿಸ್ಥರಿಗೆ ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗಬೇಡಿ. ಶನಿವಾರದ ಪ್ರಭಾವದಿಂದ ಕೆಲಸದ ಒತ್ತಡ ಹೆಚ್ಚಾಗಿರಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಿರಿಯ
ಅಧಿಕಾರಿಗಳಿಂದ ಪ್ರಶಂಸೆಯು ಕೂಡ ವ್ಯಕ್ತವಾಗುವಂತದ್ದು. ಇನ್ನ ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ತಜ್ಞರ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನ ಕುಟುಂಬದ ಅಗತ್ಯತೆಗಳು ಅಥವಾ ವಾಹನ ದುರಸ್ತಿಗೆ ಅನಿರೀಕ್ಷಿತವಾದಂತಹ ಖರ್ಚುಗಳು ಕೂಡ ಎದುರಾಗುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಪರಸ್ಪರ ಸಹಕಾರ ಮತ್ತು ಪ್ರೀತಿ ನೆಲೆಸಿರುವಂತದ್ದು. ಹಿರಿಯರೊಂದಿಗೆ ಉಪಯುಕ್ತವಾದಂತಹ ಚರ್ಚೆಗಳು ಕೂಡ ನಡೆಯುವಂತದ್ದು. ಜೀವನ ಸಂಗಾತಿಯಿಂದ ಮಾನಸಿಕ ಸ್ಥೈರ್ಯ ಮತ್ತು ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣವಾದಂತಹ ಬೆಂಬಲವು ಕೂಡ ನಿಮಗೆ ದೊರೆಯುವಂತದ್ದು. ಸಂಜೆ ವೇಳೆ ಸ್ನೇಹಿತರೊಂದಿಗೆ ಕಾಲ ಕಳೆಯುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುವಂತದ್ದು. ಇನ್ನು ದಿನವಿಡೀ ಲವಲವಿಕೆಯಿಂದ ಇರುವಂತಹ ದಿನ. ನೀವು ಬೆನ್ನು ನೋವು, ಕೀಲು ನೋವು ಅಥವಾ ಕೆಲಸದ ಆಯಾಸದಿಂದ ಕಾಲುಗಳ ನೋವು ಕೂಡ ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಯೋಗಾಭ್ಯಾಸ ಮತ್ತು ಸೂರ್ಯೋದಯದ ವೇಳೆಯಲ್ಲಿ ಲಘು ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನೀನು. ಇನ್ನ ಸಂಜೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಅಥವಾ ಶನಿವಾರದ ಈ ದಿನ ಶನಿ ದೇವರ ಸನ್ನಿಧಿಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಮುಂಜಾನೆ ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಹೂವು ಮತ್ತು ಕುಂಕುಮ ಬೆರೆಸಿ ಸೂರ್ಯ ದೇವನಿಗೆ ಅಗ್ರವನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಶನಿವಾರ ಹನುಮಾನ್ ಚಾಲೀಸ ಪಠಿಸುವುದರಿಂದ ಶನಿ ಮತ್ತು ಸೂರ್ಯನ ಅಶುಭವಾದಂತಹ ಪ್ರಭಾವಗಳು ದೂರವಾಗಿ ಕಾರ್ಯಸಿದ್ಧಿ ಉಂಟಾಗುವಂತದ್ದು. ಇನ್ನು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಎಣ್ಣೆ, ಕಪ್ಪು ಎಳ್ಳು ಅಥವಾ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಇನ್ನು ದಿನದ ಆರಂಭದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳುವುದು ಅಥವಾ ಪಠಿಸುವುದರಿಂದ ಆತ್ಮವಿಶ್ವಾಸ ಹಾಗೂ ಆರೋಗ್ಯವು ಕೂಡ ವೃದ್ಧಿಯಾಗುವಂತದ್ದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಸ್ಪಷ್ಟವಾದ ಚಿಂತನೆ ಮತ್ತು ಶಿಸ್ತುಬದ್ಧವಾದಂತಹ ಪರಿಶ್ರಮವೇ ಅದ್ಭುತ ಯಶಸ್ಸಿನ ಮೂಲ ಮಂತ್ರವಾಗಿದೆ. ಕನ್ಯಾ ರಾಶಿಯವರಾದ ನಿಮ್ಮಲ್ಲಿರುವಂತಹ ಅತಿ ದೊಡ್ಡ ಶಕ್ತಿ ಏನೆಂದರೆ ನಿಮ್ಮ ಚುರುಕಾದಂತಹ ಬುದ್ಧಿ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ ಮತ್ತು ನಿಷ್ಠೆ ಇರುತ್ತದೆ. ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಹಿನ್ನಡೆಗಳು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಚಿಂತೆಯ ಮತ್ತು ಭಯವನ್ನ ಹುಟ್ಟು ಹಾಕಬಹುದು. ನೆನಪಿಡಿ, ಜೀವನದಲ್ಲಿ ಪರಿಪೂರ್ಣತೆಗಿಂತ ನಿರಂತರ ಪ್ರಯತ್ನ ಬಹಳ ಮುಖ್ಯವಾಗ್ತದೆ. ಎಡವಟ್ಟುಗಳು ಮತ್ತು ಸೋಲುಗಳು ಬರುವುದು ನಿಮ್ಮನ್ನ ತಡೆಯಲಿಲ್ಲ. ನಿಮ್ಮ ತಪ್ಪುಗಳನ್ನ ತಿದ್ದಿ ನಿಮ್ಮನ್ನ ಇನ್ನಷ್ಟು ಶ್ರೇಷ್ಠರನ್ನಾಗಿ ರೂಪಿಸಲು, ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ಮೇಲೆಯೇ ಅನುಮಾನ ಪಡಲು ಬಳಸಬೇಡಿ. ಬದಲಿಗೆ ಅದನ್ನ ನಿಮ್ಮ ಗುರಿಯನ್ನ ಸಾಧಿಸುವ ಕಡೆಗೆ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಕನಸುಗಳನ್ನ ನನಸಾಗಿಸಲು ಬೇಕಾದಂತಹ ಎಲ್ಲ ಸಾಮರ್ಥ್ಯ ನಮ್ಮಲ್ಲಿ ಅಡಗಿದೆ. ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ನಿಮ್ಮ ವಿವೇಕ ಮತ್ತು ಸಕಾರಾತ್ಮಕವಾದಂತಹ ಶಕ್ತಿಯೇ ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದಾಗ್ತದೆ. ಇಂದು ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಕುಟುಂಬದ ಸದಸ್ಯರ ಸಣ್ಣ ಪುಟ್ಟ ಅನಗತ್ಯಗಳು ಪೂರೈಸಿ ಅವರ ಪ್ರೀತಿಗೆ ಪಾತ್ರರಾಗುವಂತಹದ್ದು. ಇನ್ನ ಸಹೋದರಿಯರ ಬೆಂಬಲ, ಒಡ ಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಉತ್ತಮವಾದಂತಹ ಸಹಕಾರ ಕೂಡ ದೊರೆಯುವಂತದ್ದು. ಇನ್ನ ಮಾತಿನಲ್ಲಿ ಸೌಮ್ಯತೆ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳನ್ನ ದೊಡ್ಡದು ಎಂದು ಪ್ರೀತಿಯಿಂದ ನೀವು ತಿದ್ದಿ ಹೇಳಿದ್ರೆ ಖಂಡಿತವಾಗಿಯೂ ಯಶಸ್ಸನ್ನ ಕಾಣುವಂತದ್ದಾಗ್ತದೆ. ಇಂದು ದೈನಂದಿನ ಅಗತ್ಯಗಳು ಅಥವಾ ಅಧ್ಯಯನಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿಷಯಗಳಿಗೆ ಖರ್ಚಾಗುವಂತಹ ಹಣ ಜಾಸ್ತಿ ಇರುವಂತದ್ದು. ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಂದ ಸಾಧಾರಣವಾದಂತಹ ಲಾಭವನ್ನ ನೀವು ನಿರೀಕ್ಷಿಸಬಹುದು. ಇನ್ನು ಆದಾಯ ಮತ್ತು ಖರ್ಚುಗಳ ನಡುವೆ ಉತ್ತಮ ಸಮತೋಲನವಿರುತ್ತದೆ. ಯೋಜಿತ ಬಜೆಟ್ ಪ್ರಕಾರ ಹಣ ನಿರ್ವಹಣೆ ಸಾಧ್ಯವಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ಇಂದು ಅತಿಯಾದ ಪರಿಪೂರ್ಣತೆಗಾಗಿ ಒತ್ತಡ ತೆಗೆದುಕೊಂಡು ಕೆಲಸ ವಿಳಂಬವನ್ನ ಮಾಡಬೇಡಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಅಥವಾ ಪಾಲುದಾರರೊಂದಿಗೆ ಉತ್ತಮ ವ್ಯವಹಾರ ಒಪ್ಪಂದಗಳು ಕುದುರಲಿವೆ. ಐಟಿ, ಲೆಕ್ಕಪತ್ರ ಬದಲಾವಣೆಗೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವಂತವರಿಗೆ ಶುಭ ಫಲವನ್ನ ನೀವು ಕಾಣುವಂತದ್ದಾಗ್ತದೆ. ಇನ್ನು ಅತಿಯಾದ ಪರಿಪೂರ್ಣತೆಯಿಂದಾಗಿ ಒತ್ತಡ ತೆಗೆದುಕೊಂಡು ಕೆಲಸ ವಿಳಂಬವು ಕೂಡ ಮಾಡುವ ಹಾಗಿಲ್ಲ. ಇನ್ನು ನಿಮ್ಮ ತಾರ್ಕಿಕ ಚಿಂತನೆ ಮತ್ತು ವಿವರಗಳಿಗೆ ನೀಡುವಂತಹ ಗಮನ ಕಚೇರಿಯಲ್ಲಿ ಮೆಚ್ಚುಗೆಯನ್ನ ತರಲಿದೆ. ಸಂಕೀರ್ಣ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನ ಕಂಡುಕೊಳ್ಳುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನ ಆರೋಗ್ಯದ ಸ್ಥಿತಿ ಚೆನ್ನಾಗಿರುವಂತದ್ದು. ಅಜೀರ್ಣಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಅಸ್ವಸ್ಥತೆ, ಗ್ಯಾಸ್ಟ್ರಿಕ್ ಅಥವಾ ಮಾನಸಿಕ ಆತಂಕ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ. ಇನ್ನ ಹೆಚ್ಚು ಹಸಿರು ತರಕಾರಿಗಳನ್ನ ಸೇವಿಸಿ ಮತ್ತು ಸಂಜೆ ವೇಳೆ ಪ್ರಾಣಾಯಾಮ ಅಥವಾ ನಡಿಗೆಯನ್ನ ಅಭ್ಯಾಸವಾಗಿ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇನ್ನು ಬೆಳಗ್ಗೆ ಸ್ನಾನದ ನಂತರ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಬುಧ ಗ್ರಹದ ದೋಷಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಕಾಳನ್ನ, ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ.
ತುಲಾರಾಶಿಯವರೇ, ಬಿರುಗಾಳಿಗೆ ಹೆದರಿ ದೋಣಿ ಎಂದಿಗೂ ಕೂಡ ದಡವನ್ನ ಸೇರದು. ಪ್ರಯತ್ನಿಸುವವನಿಗೆ ಸೋಲೆಂಬುದು ಎಂದಿಗೂ ಕೂಡ ಇರದು. ತುಲಾರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿಯೇ ಶಾಂತಿ, ಸೌಂದರ್ಯ ಮತ್ತು ಸಮತೋಲನವನ್ನ ಕಾಪಾಡುವಂತಹ ಅದ್ಭುತವಾದಂತಹ ಶಕ್ತಿ ಇದೆ. ಜೀವನದಲ್ಲಿ ಎದುರಾಗುವ ಏಳು ಬೀಳುಗಳು ಶಾಶ್ವತವಲ್ಲ. ಅವು ಕೇವಲ ನಿಮ್ಮ ಶಕ್ತಿಯನ್ನ ಪರೀಕ್ಷಿಸುವ ತಾತ್ಕಾಲಿಕ ಅಲೆಗಳು ಮಾತ್ರ. ಕಷ್ಟಗಳು ಬಂದಾಗ ಅಂಜಬೇಡಿ, ಸಂದೇಹಗಳು ಬಂದಾಗ ನಿಲ್ಲಬೇಡಿ. ಇತರರ ಮೆಚ್ಚುಗೆಗೆ ನಿಮ್ಮ ಕನಸುಗಳನ್ನ ತ್ಯಾಗ ಮಾಡಬೇಡಿ. ನಿಮ್ಮ ದೃಢವಾದಂತಹ ಸಂಕಲ್ಪ ಮತ್ತು ಶ್ರಮವೇ ನಿಮ್ಮ ನಿಜವಾದಂತಹ ಶಕ್ತಿ. ಸಣ್ಣ ಪುಟ್ಟ ಹಿನ್ನಡೆಗಳು ದೊಡ್ಡ ಯಶಸ್ಸಿಗೆ ಮಾರ್ಗದರ್ಶನ ನೀಡುವಂತಹ ಪಾಠಗಳಾಗಿರ್ತವೆ. ನಿಮ್ಮ ಮನಸ್ಸಿನ ಸಮತೋಲನವೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಟ್ಟು ಮುನ್ನಡೆಯಬೇಕಾಗತ್ತೆ. ಇಂದಿನ ನಿಮ್ಮ ಪರಿಶ್ರಮವೇ ನಾಳಿನ ನಿಮ್ಮ ವಿಜಯೋತ್ಸವ. ದೃಢವಾಗಿ ಮುನ್ನಡೆಯಿರಿ. ನಿಮ್ಮ ಗೆಲುವು ಖಂಡಿತವಾಗಿಯೂ ಖಚಿತವಾಗುವಂತದ್ದು. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸೌಹಾರ್ದತೆ ಹೆಚ್ಚಾಗುವಂತಹ ದಿನ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬೆಂಬಲ ಮತ್ತು ಅನ್ಯೋನ್ಯತೆ ವೃದ್ಧಿಯಾಗಲಿದೆ. ಸಂಗಾತಿಯೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಆತ್ಮೀಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತಸವನ್ನ ತರುವಂತದ್ದಾಗ್ತದೆ. ಇನ್ನ ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಿಕೊಳ್ಳಲು ಈ ದಿನವು ಪ್ರಶಸ್ತವಾಗಿದೆ. ಸೌಂದರ್ಯವರ್ಧಕಗಳು, ವಾಹನ ನಿರ್ವಹಣೆ ಅಥವಾ ಮನೆಗೆ ಅಗತ್ಯವಿರುವ ವಸ್ತುಗಳ ಖರೀದಿಗೆ ಸಾಧಾರಣ ವೆಚ್ಚವಾಗಬಹುದು. ಹಣಕಾಸಿನ ಒಳಹರಿವು ಸುಗಮವಾಗಿರಲಿದೆ. ಹಳೆಯ ಬಾಕಿ ವಸೂಲಿ ಆಗುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿರುವಂತದ್ದು. ಇನ್ನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ದ್ವಂದ್ವ ಮನಸ್ಥಿತಿಯನ್ನ ಬಿಟ್ಟು ಸ್ಪಷ್ಟತೆಯನ್ನ ಕಾಪಾಡಿಕೊಳ್ಳಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕ ಬೆಳವಣಿಗೆಗಳು ಕಾಣಬಹುದು. ಹೊಸ ಗ್ರಾಹಕರನ್ನ ಸೆಳೆಯಲು ರೂಪಿಸಿದಂತಹ ಯೋಜನೆಗಳು ಫಲವನ್ನ ನೀಡಲಿವೆ. ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಸಂಧಾನ ಕೌಶಲ್ಯದಿಂದ ಕೆಲಸದ ಸ್ಥಳದಲ್ಲಿ ಜಟಿಲ ಸಮಸ್ಯೆಗಳು ಕೂಡ ಬಗೆಹರಿಯುವಂತದ್ದನ್ನ ಕಾಣ್ತೀರಾ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದಿನವಿಡೀ ಉತ್ಸಾಹ ತುಂಬಿರುತ್ತದೆ. ಸೊಂಟ ನೋವು ಅಥವಾ ಮೂತ್ರಪಿಂಡದ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬಾರದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಸಾಕಷ್ಟು ನೀರನ್ನ ಕುಡಿಯುವುದು, ಪೌಷ್ಟಿಕ ಆಹಾರ ಸೇವನೆ ಮತ್ತು ಸಂಜೆಯ ನಡಿಗೆ ಆರೋಗ್ಯವನ್ನ ಕಾಪಾಡುವಂತದ್ದಾಗ್ತದೆ. ಇನ್ನು ಬೆಳಗ್ಗೆ ಶುಭ್ರವಾದ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಶನಿವಾರದ ದಿನವಾಗಿರುವುದರಿಂದ ಸಂಜೆ ಶನಿ ದೇವರ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಬೇಕಾಗುತ್ತೆ. ಇನ್ನು ಬಿಳಿ ವಸ್ತುಗಳ ದಾನವನ್ನ ಮಾಡುವಂತದ್ದು. ಅಕ್ಕಿ, ಹಾಲು, ಸಕ್ಕರೆ, ಬಿಳಿ ಬಟ್ಟೆ ಅಥವಾ ಬಿಳಿ ಸಿಹಿ ತಿಂಡಿಯನ್ನ ನಿರ್ಗತಿಕರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಬಳಸುವುದರಿಂದ ಶುಕ್ರ ಗ್ರಹದ ಅನುಗ್ರಹ ಹೆಚ್ಚಿ ಮನಸ್ಸಿಗೆ ಸಕಾರಾತ್ಮಕತೆ ದೊರೆಯುತ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಬಾಳೆಹಣ್ಣು ನೀಡುವುದರಿಂದ ಗ್ರಹ ದೋಷಗಳು ಕೂಡ ನಿವಾರಣೆಯಾಗ್ತವೆ. ವೃಶ್ಚಿಕ ರಾಶಿಯವರೇ, ಜಗತ್ತು ಕೆಲವೊಮ್ಮೆ ನಿಮ್ಮ ಮೌನವನ್ನ ದೌರ್ಬಲ್ಯವೆಂದು ಭಾವಿಸಬಹುದು. ಆದರೆ ಆ ಮೌನದ ಹಿಂದೆ ದೊಡ್ಡ ವಿಜಯದ ಸಿದ್ಧತೆ ಇರುತ್ತದೆ ಎಂದು ಅವರಿಗೆ ತಿಳಿದಿರುವುದಿಲ್ಲ. ಸವಾಲುಗಳು ಎದುರಾದಾಗ ಎಂದಿಗೂ ಕೂಡ ಹಿಂಜರಿಯಬೇಡಿ. ಕಷ್ಟಗಳು ನಿಮ್ಮನ್ನ ಮಣಿಸಲು ಬರುವುದಿಲ್ಲ. ನಿಮ್ಮ ಆಂತರಿಕ ಚೈತನ್ಯವನ್ನ ಜಗತ್ತಿಗೆ ತೋರಿಸಲು ಬರುತ್ತವೆ. ನಿಮ್ಮ ಗುರಿಯ ಮೇಲೆ ಹದ್ದಿನ ಕಣ್ಣಿರಬೇಕಾಗುತ್ತೆ. ಹಿನ್ನಡೆಗಳು ತಾತ್ಕಾಲಿಕ, ಆದರೆ ನಿಮ್ಮ ಛಲ ಮಾತ್ರ ಶಾಶ್ವತವಾಗಿರುತ್ತೆ. ಸ್ವಯಂ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಎದ್ದು ನಿಲ್ಲಿ. ನಿಮ್ಮ ಶ್ರಮ ಮತ್ತು ಅಚಲವಾದಂತಹ ದೃಢತೆಯಿಂದ ಇತಿಹಾಸ ಬರೆಯಿರಿ. ಆಗ ಜಯ ನಿಮ್ಮದಾಗುವಂತದ್ದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ನಿಮ್ಮಲ್ಲಿ ಅದ್ಭುತವಾದ ಸಹಿಷ್ಣುತೆ, ಸಂಕಲ್ಪ ಮತ್ತು ಪುನರ್ಜನ್ಮ ಪಡೆಯುವಂತಹ ಪಕ್ಷಿಯಂತೆ ಶಕ್ತಿ ಇದೆ. ಎಷ್ಟೇ ಕಠಿಣ ಸಂದರ್ಭಗಳು ಎದುರಾದರೂ ಬೂದಿಯಿಂದ ಎದ್ದು ಬರುವಂತಹ ಅಸಾಧಾರಣ ಸಾಮರ್ಥ್ಯ ನಿಮ್ಮ ರಕ್ತದಲ್ಲಿಯೇ ಹರಿಯುತ್ತಿದೆ. ಬಿರುಗಾಳಿಯು ಸಮುದ್ರದ ಮೇಲ್ಮೈಯನ್ನ ಮಾತ್ರ ಕದಡಬಲ್ಲದು, ಆದರೆ ಸಮುದ್ರದ ಆಳದಲ್ಲಿ ಎಂದಿಗೂ ಕೂಡ ಶಾಂತಿಯೇ ಇರುವಂತದ್ದು. ಇಂದು ಆಂತರಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುವಂತದ್ದು. ನಿಮಗೆ ಅತಿಯಾದ ಆಲೋಚನೆ, ಮಾನಸಿಕ ಒತ್ತಡ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಅಜೀರ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ದಿನದ ಕೊನೆಯಲ್ಲಿ ಪ್ರಾಣಾಯಾಮ, ಧ್ಯಾನವನ್ನ ಮಾಡಿ ಹಾಗೂ ಹೆಚ್ಚು ನೀರಿನಂಶವಿರುವಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮುನಿಸುಗಳಿದ್ದರೂ ಪರಸ್ಪರ ಅರ್ಥ ಮಾಡಿಕೊಂಡು ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಇನ್ನ ಕುಟುಂಬ ಸದಸ್ಯರೊಂದಿಗೆ ಆಳವಾದ ಪ್ರೀತಿ ಮತ್ತು ಪರಸ್ಪರ ನಂಬಿಕೆಯು ಕೂಡ ಹೆಚ್ಚಾಗ್ತದೆ. ಆನ್ಲೈನ್ ಶಾಪಿಂಗ್ ಅಥವಾ ಅನಿರೀಕ್ಷಿತ ದುರಸ್ತಿ ಕಾರ್ಯಗಳಿಗೆ ಹಣ ಖರ್ಚಾಗುವುದು.
ಇನ್ನ ಬಜೆಟ್ ಮೀರಿ ಹೋಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಇನ್ನ ನಿರೀಕ್ಷಿಸಿದ ಮೂಲಗಳಿಂದ ಅಥವಾ ಪೂರ್ವಿಕರ ಆಸ್ತಿಯಿಂದ ಧನ ಲಾಭವಾಗುವ ಸೂಚನೆಗಳಿವೆ. ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುವಂತದ್ದು. ಹಳೆಯ ಸಾಲಗಳನ್ನ ತೀರಿಸಲು ಅಥವಾ ಬಾಕಿ ವಸೂಲಾತಿಗೆ ಅನುಕೂಲಕರವಾದಂತಹ ದಿನ. ಇನ್ನ ಕಚೇರಿಯಲ್ಲಿ ಆಂತರಿಕ ರಾಜಕೀಯ ಅಥವಾ ವಾದ ವಿವಾದಗಳಿಂದ ದೂರವಿರಿ. ನಿಮ್ಮ ಕೆಲಸವೇ ನಿಮಗೆ ಉತ್ತರವಾಗಬೇಕಾಗಿದೆ. ಕಚೇರಿಯಲ್ಲಿ ಕಠಿಣವಾದ ಮತ್ತು ಜವಾಬ್ದಾರಿಯುತ ಕೆಲಸಗಳು ನಿಮ್ಮ ಹೆಗಲೇರಬಹುದು. ಅದನ್ನ ನೀವು ಯಶಸ್ವಿಯಾಗಿ ನಿಭಾಯಿಸುವಂತದ್ದು. ಇನ್ನ ನಿಮ್ಮ ಕೆಲಸದಲ್ಲಿನ ನಿಖರತೆ ಹಾಗೂ ರಹಸ್ಯ ತಂತ್ರಗಾರಿಕೆಗೆ ಉತ್ತಮ ಫಲ ಸಿಗಲಿದೆ. ಸಂಶೋಧನೆ, ತಂತ್ರಜ್ಞಾನ ಮತ್ತು ವಿಶ್ಲೇಷಣಾತ್ಮಕ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮವಾದಂತಹ ಪ್ರಗತಿಯನ್ನ ಕಾಣ್ತೀರ. ಇನ್ನ ಶನಿವಾರದಂದು ಹನುಮಂತನಿಗೆ ಕೆಂಪು ಸಿಂಧೂರ ಅಥವಾ ಎಣ್ಣೆಯನ್ನ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಓಂ ಶಂ ಶನೀಶ್ವರಾಯ ನಮಃ ಅಥವಾ ಓಂ ಅಂಗರಕಾಯ ನಮಃ ಮಂತ್ರಗಳನ್ನ ತಲಾ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಶನಿ ದೇವರ ಮುಂದೆ ಅಥವಾ ಆಂಜನೇಯನ ಸನ್ನಿಧಿಯಲ್ಲಿ ಕಪ್ಪು ಎಳ್ಳು ಬೆರೆಸಿದಂತಹ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಉದ್ದಿನ ಬೇಳೆ, ಕಪ್ಪು ಎಳ್ಳು ಅಥವಾ ತೊಗರಿ ಬೇಳೆಯನ್ನ ಅಗತ್ಯವಿರುವ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಇನ್ನ ಬೀದಿ ನಾಯಿಗಳಿಗೆ ಆಹಾರವನ್ನ ನೀಡುವುದು ಅಥವಾ ಪಕ್ಷಿಗಳಿಗೆ ನೀರನ್ನ ನೀಡುವುದರಿಂದ ಶನಿ ಮತ್ತು ಮಂಗಳನ ದೋಷಗಳು ನಿವಾರಣೆಯಾಗಿ ಕಾರ್ಯಸಿದ್ಧಿ ಲಭಿಸುವಂತದ್ದು. ಧನುರ್ರಾಶಿಯವರ ಹಿಂದೆ ನಿಮ್ಮ ಗುರಿಯತ್ತ ದೃಷ್ಟಿಯನ್ನ ನೀಡಬೇಕಾಗುತ್ತೆ. ನಿಮ್ಮ ಶ್ರಮಕ್ಕೆ ದೇವರ ಆಶೀರ್ವಾದ ಸದಾ ಇರುವಂತದ್ದು. ಹಿಂಜರಿಕೆಯನ್ನ ಕಿತ್ತೊಗೆದು ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ಯಶಸ್ಸು ನಿಮ್ಮ ಹೆಜ್ಜೆ ಗುರುತುಗಳನ್ನ ಹುಡುಕಿಕೊಂಡು ಬರುತ್ತದೆ. ಸೋಲು ಅಥವಾ ವಿಳಂಬ ನಿಮ್ಮ ಸಾಮರ್ಥ್ಯವನ್ನ ಕುಗ್ಗಿಸಲಾರದು. ನಿಮ್ಮಲ್ಲಿರುವಂತಹ ಜ್ಞಾನ, ಪ್ರಾಮಾಣಿಕತೆ ಮತ್ತು ದೃಢ ಸಂಕಲ್ಪವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತು ನಿಮ್ಮ ಮೇಲೆ ಅನುಮಾನ ಪಟ್ಟರೂ ಕೂಡ ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಧನುರಾಶಿಯವರಾದ ನೀವು ನೈಸರ್ಗಿಕವಾಗಿ ಆಶಾವಾದಿಗಳು, ಸತ್ಯವಂತರು ಮತ್ತು ದೊಡ್ಡ ಕನಸುಗಳನ್ನ ಕಾಣುವವರು. ನಿಮ್ಮ ಬದುಕಿನಲ್ಲಿ ಸವಾಲುಗಳು ಎದುರಾದಾಗ ಅವು ನಿಮ್ಮನ್ನ ನಿಲ್ಲಿಸಲು ಬಂದಂತಹ ಕಲ್ಲುಗಳಲ್ಲ, ಬದಲಿಗೆ ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಎತ್ತಿ ನಿಲ್ಲಿಸುವ ಮೆಟ್ಟಲುಗಳು ಎಂಬುದನ್ನ ಮರೆಯುವ ಹಾಗಿಲ್ಲ. ಬಿಲ್ಲುಗಾರನ ಗುರಿ ಎಷ್ಟು ಎತ್ತರದಲ್ಲಿರುತ್ತದೆಯೋ ಬಾಣವು ಅಷ್ಟೇ ವೇಗವಾಗಿ ಗುರಿಯನ್ನ ಮುಟ್ಟುವಂತದ್ದು. ಇಂದು ನಿಮ್ಮ ಪ್ರಯಾಣ ಅಥವಾ ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಅಧಿಕ ಖರ್ಚನ್ನ ಮಾಡುವುದನ್ನ ತಡೆಯಬೇಕಾಗುತ್ತೆ. ದೀರ್ಘಾವಧಿಯ ಉಳಿತಾಯ ಅಥವಾ ಸ್ಥಿರಾಸ್ತಿ ಯೋಜನೆಗಳಿಗೆ ಹಣ ಹೂಡಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವಿನಿಯೋಗಿಸುವಂತಹ ಸಂದರ್ಭಗಳನ್ನ ನೋಡ್ತೀರಾ. ಇನ್ನು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಲ್ಲಿ ತೊಡಗಬೇಡಿ. ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ದೂರದ ಊರುಗಳಿಂದ ಸಂಬಂಧಿಸಿದ ಕೆಲಸದ ಪ್ರಸ್ತಾಪಗಳು ಬರಬಹುದು. ನಿಮ್ಮ ಸಲಹೆ ಮತ್ತು ಕಾರ್ಯತಂತ್ರಗಳಿಗೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗಲಿದೆ. ಉನ್ನತ ಶಿಕ್ಷಣ, ಬೋಧನೆ, ಸಂಶೋಧನೆ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇರುವಂತವರಿಗೆ ಪ್ರಗತಿಯ ದಿನವಾಗಿದೆ. ಇನ್ನು ಮನೆಯಲ್ಲಿ ಶಾಂತಿ, ನೆಮ್ಮದಿಯ ವಾತಾವರಣವನ್ನ ನೋಡುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ. ಕುಟುಂಬದ ಸದಸ್ಯರೊಂದಿಗೆ ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕಳಿಸಿಕೊಳ್ಳಬೇಡಿ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಇರುವಂತದ್ದು. ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ನೆಮ್ಮದಿಯನ್ನ ನೀಡುತ್ತವೆ. ಇನ್ನು ಲಿವರ್ ಆಗಿರ್ಬೋದು, ಸೊಂಟದ ಭಾಗದ ನೋವಾಗಿರ್ಬೋದು ಅಥವಾ ಅಜೀರ್ಣದ ಸಮಸ್ಯೆಗಳು ಕಾಡಬಹುದು. ಜಂಕ್ ಫುಡ್ ಮತ್ತು ಎಣ್ಣೆಯುಕ್ತ ಆಹಾರವನ್ನ ತ್ಯಜಿಸಿ ಹಣ್ಣುಗಳು, ಹಾಲು ಹಾಗೂ ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ಸ್ನಾನದ ನಂತರ ಓಂ ಬೃಹಸ್ಪತಿ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶನಿವಾರದ ದಿನವಾದ್ದರಿಂದ ಸಂಜೆ ಶನಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥಿಸಬೇಕಾಗುತ್ತೆ. ಇನ್ನು ಹಳದಿ ಬಟ್ಟೆ ಧರಿಸಿ ಅಥವಾ ಕಡಲೆ ಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಸಿಹಿ ತಿಂಡಿಗಳನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಅರಳಿ ಮರದ ಪ್ರದಕ್ಷಿಣೆಯನ್ನ ಹಾಕುವಂತದ್ದು. ಬೆಳಗ್ಗೆ ಅಥವಾ ಸಂಜೆ ಅರಳಿ ಮರಕ್ಕೆ ಅಂದ್ರೆ ಅಶ್ವತ್ಥ ವೃಕ್ಷಕ್ಕೆ ನೀರನ್ನ ಹಾಕಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕರಿಸಬೇಕಾಗುತ್ತೆ. ಇನ್ನ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ ವಿಷ್ಣು ಸಹಸ್ರನಾಮ ಅಥವಾ ಗಾಯತ್ರಿ ಮಂತ್ರವನ್ನ ಪಠಿಸುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗಿ ಶುಭ ಫಲಗಳನ್ನ ನೀವು ಪಡೆದುಕೊಳ್ಳುತ್ತೀರಾ.
ಮಕರ ರಾಶಿ. ಮಕರ ರಾಶಿಯವರ ಬಂಡೆಯ ಮೇಲೆ ಬೀಳುವಂತಹ ನೀರಿನ ಹನಿ ಬಂಡೆಯನ್ನ ಒಡೆಯಲು ಅದರ ಬಲ ಕಾರಣವಲ್ಲ, ಅದರ ನಿರಂತರವೇ ಕಾರಣವಾಗ್ತದೆ. ಕಾಲ ನಿಧಾನವಾಗಿ ಸಾಗಬಹುದು, ಫಲ ಸಿಗಲು ತಡವಾಗಬಹುದು, ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕಂತಹ ಜಯ ಸಿಗುವುದು ಖಚಿತವಾಗಿದೆ. ಜಗತ್ತು ನಿಮ್ಮನ್ನ ಅನುಮಾನಿಸಿದರೂ ನಿಮ್ಮ ಗುರಿಯ ಮೇಲೆ ನಂಬಿಕೆಯನ್ನ ಇಡಬೇಕಾಗುತ್ತೆ. ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ, ಶ್ರಮವೇ ನಿಮ್ಮ ದಿವ್ಯವಾದಂತಹ ಯುಧ. ನಿರಾಶೆ ಹಿಂಜರಿಕೆಯನ್ನ ಕೊಡವಿ ಹಾಕಿ ನಿಮ್ಮ ಶ್ರಮದ ಪ್ರತಿ ಹನಿಯು ನಾಳಿನ ಭವ್ಯ ಭವಿಷ್ಯಕ್ಕೆ ಅಡಿಪಾಯವಾಗ್ತದೆ. ದೃಢ ಹೆಜ್ಜೆಯನ್ನ ಇಡಿ, ಜಗತ್ತು ನಿಮ್ಮ ಯಶಸ್ಸನ್ನ ಗೌರವಿಸುವಂತಹ ದಿನ ದೂರವಿಲ್ಲ. ಮಕರ ರಾಶಿಯಲ್ಲಿ ಜನಿಸಿದಂತಹ ನೀವು ಶಿಸ್ತು, ಸಹನೆ ಮತ್ತು ಅದಮ್ಯವಾದಂತಹ ಪರಿಶ್ರಮದ ಸಕಾರವಾದಂತಹ ರೂಪ. ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಿಗುವಂತದ್ದಲ್ಲ, ಅದು ಪ್ರತಿದಿನ ಹಾಕುವಂತಹ ಶ್ರಮದ ಫಲ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಮ್ಮ ಹಾದಿಯಲ್ಲಿ ಎದುರಾಗುವ ಕಷ್ಟ ನಷ್ಟಗಳು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಎಂಥದ್ದೇ ಕಡಿದಾದಂತಹ ಬೆಟ್ಟವನ್ನಾದರೂ ಹತ್ತಿ ನಿಲ್ಲುವಂತಹ ಛಲಗಾರರಾಗಿರುವಂತದ್ದು. ಇಂದು ಸಂಗಾತಿ ಮತ್ತು ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನ ಕಳಿತೀರಾ. ನಿಮ್ಮ ಗಂಭೀರ ಸ್ವಭಾವವನ್ನ ಬದಿಗಿಟ್ಟು ಪ್ರೀತಿಯಿಂದ ಬೆರೆಯುವುದು ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ಅನುಭವದ ಮಾತುಗಳು ನಿಮಗೆ ದಾರಿದೀಪವಾಗಲಿವೆ. ಮನೆಯಲ್ಲಿ ನೆಮ್ಮದಿ ಮತ್ತು ಪರಸ್ಪರ ಗೌರವದ ಭಾವನೆ ಕೂಡ ಇರುವಂತದ್ದು. ಇನ್ನು ಅನಗತ್ಯ ಖರ್ಚುಗಳಿಗೆ ಆಸ್ಪದವನ್ನ ನೀಡದೆ ಅಗತ್ಯ ವಸ್ತುಗಳಿಗಷ್ಟೇ ಹಣವನ್ನ ವ್ಯಯಿಸಬೇಕಾಗುತ್ತೆ. ದೀರ್ಘಾವಧಿ ಉಳಿತಾಯ ಯೋಜನೆಗಳು ಹಾಗೂ ಸ್ಥಿರಾಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಪ್ರಗತಿಯನ್ನ ಕಾಣುವಂತದ್ದು. ಇನ್ನು ಆರ್ಥಿಕ ಸ್ಥಿತಿ ಸುಭದ್ರವಾಗಿರುತ್ತದೆ. ಹಠಾತ್ ಧನ ಲಾಭಕ್ಕಿಂತ ನಿಯಮಿತ ಮತ್ತು ಶ್ರಮದ ಆದಾಯ ಕೂಡ ಹೆಚ್ಚಾಗುವಂತದ್ದು. ಇನ್ನು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಆತಂಕಕ್ಕೆ ಒಳಗಾಗಬೇಡಿ. ಹಂತ ಹಂತವಾಗಿ ಯೋಜನಾಬದ್ಧವಾಗಿ ಕೆಲಸವನ್ನ ಮುಗಿಸಬೇಕಾಗುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರಬಹುದು. ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನ ಗುರುತಿಸಲಿದ್ದಾರೆ. ಕಠಿಣ ಪರಿಶ್ರಮ ಮತ್ತು ನಿಷ್ಠೆಗೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಬಾಕಿ ಉಳಿದಿದ್ದ ಸಂಕೀರ್ಣ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ಶನಿಯ ಪ್ರಭಾವದಿಂದಾಗಿ ಕೀಲು ನೋವು, ಮೊಣಕಾಲು ನೋವು, ಬೆನ್ನು ನೋವು ಅಥವಾ ವಾತ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಲಘು ವ್ಯಾಯಾಮ, ಎಣ್ಣೆ ಮಸಾಜ್ ಮತ್ತು ಪೌಷ್ಟಿಕ ಆಹಾರ ಸೇವನೆಯನ್ನ ಮಾಡುವುದರಿಂದ ದೇಹದ ಆಯಾಸ ದೂರವಾಗುವಂತದ್ದು. ಇನ್ನ ಶನಿವಾರದಂದು ಶನಿ ದೇವರ ದೇವಸ್ಥಾನಕ್ಕೆ ತೆರಳಿ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಿ ಅಥವಾ ತೈಲಾಭಿಷೇಕವನ್ನ ಮಾಡಿಸಬೇಕಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ರುದ್ರಾಕ್ಷಿ ಮಾಲೆಯೊಂದಿಗೆ ಜಪವನ್ನ ಮಾಡಬೇಕಾಗುತ್ತೆ. ಇನ್ನ ಶನಿವಾರ ಹನುಮಂತನ ಆರಾಧಿಸುವುದರಿಂದ ಶನಿ ದೋಷಗಳ ಪ್ರಭಾವ ಶಮನವಾಗುತ್ತದೆ. ಸಂಜೆ ಹನುಮಾನ್ ಚಾಲಿಸವನ್ನ ಪಠಿಸಿ. ಇನ್ನ ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಉದ್ದಿನ ಬೇಳೆ ಅಥವಾ ಕಬ್ಬಿಣದ ವಸ್ತುಗಳನ್ನ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಮುಂಜಾನೆ ಕಾಗೆಗಳಿಗೆ ಎಣ್ಣೆ ಸವರಿದಂತಹ ಅನ್ನ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಅಂದ್ರೆ ಹಾಲನ್ನ ನೀಡುವುದರಿಂದ ಕಷ್ಟಗಳು ನಿವಾರಣೆಯಾಗಿ ಮಾನಸಿಕ ನೆಮ್ಮದಿಯು ಕೂಡ ದೊರೆಯುವಂತದಾಗ್ತದೆ ನಿಮಗೆ. ಕುಂಭರಾಶಿ. ಕುಂಭರಾಶಿಯವರ ತಾಳ್ಮೆ ಮತ್ತು ಪ್ರಾಮಾಣಿಕ ಶ್ರಮವೆಂಬುದು ತಡವಾಗಿ ಫಲ ನೀಡಬಹುದು, ಆದರೆ ಎಂದಿಗೂ ಕೂಡ ಮೋಸವನ್ನ ಮಾಡುವುದಿಲ್ಲ. ನಿಮ್ಮ ದಾರಿಯಲ್ಲಿ ಎದುರಾಗುವಂತಹ ಕಷ್ಟಗಳು ನಿಮ್ಮನ್ನ ತಡೆಯುವಂತಹ ಗೋಡೆಗಳಲ್ಲ, ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವಂತಹ ಮೆಟ್ಟಿಲುಗಳು. ಸೋಲುಗಳನ್ನ ನೋಡಿ ಧೃತಿಗೆಡಬೇಡಿ. ಪ್ರತಿಯೊಂದು ಸವಾಲು ನಿಮ್ಮನ್ನ ಹೊಸ ಚೈತನ್ಯ ಮತ್ತು ಜ್ಞಾನವನ್ನ ತುಂಬುತ್ತದೆ. ನಿಮ್ಮ ನೈಜಕತೆ ಮತ್ತು ಸತ್ಯನಿಷ್ಠೆಗೆ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತು ನಿಮ್ಮನ್ನ ಗುರುತಿಸಲು ಸಮಯ ತೆಗೆದುಕೊಂಡರೂ ನಿಮ್ಮ ಹೆಜ್ಜೆ ಗುರುತು ಶಾಶ್ವತವಾಗಿ ಉಳಿಯುತ್ತದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ನಿಮ್ಮ ನಿಷ್ಠಾವಂತ ಶ್ರಮವೇ ನಿಮ್ಮನ್ನ ವಿಜಯದ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಕುಂಭರಾಶಿಯವರಾದ ನೀವು ವಿಶಾಲವಾದಂತಹ ಮನೋಭಾವ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನ ಹೊಂದಿದವರು. ನಿಮ್ಮ ಆಲೋಚನೆಗಳು ಸದಾ ಜಗತ್ತಿಗಿಂತ ಒಂದು ಹೆಜ್ಜೆ ಮುಂದಿರುತ್ತದೆ. ಕೆಲವೊಮ್ಮೆ ನಿಮ್ಮ ಶ್ರಮಕ್ಕೆ ಪ್ರತಿಫಲ ತಕ್ಷಣ ಸಿಗದಿರಬಹುದು, ಆದರೆ ಆಳವಾದ ಬೇರುಗಳನ್ನ ಹೊಂದಿರುವಂತಹ ಮಹಾವೃಕ್ಷ ಬೆಳೆಯಲು ಸಮಯವನ್ನ ತೆಗೆದುಕೊಳ್ಳಬಹುದಾಗಿದೆ. ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಉತ್ತಮವಾಗಿರುತ್ತದೆ. ದಿನವಿಡೀ ಮಾನಸಿಕ ಸ್ಥೈರ್ಯ ಹೆಚ್ಚಿರುತ್ತದೆ. ಕಾಲು ನೋವು, ಕೀಲು ನೋವು ಅಥವಾ ವಾತ ಸಂಬಂಧಿತ ಸಣ್ಣ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಇನ್ನು ದಿನನಿತ್ಯ ಲಘು ನಡಿಗೆ, ಯೋಗಾಭ್ಯಾಸ ಮತ್ತು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಸಾಮರಸ್ಯ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರುತ್ತದೆ. ಇನ್ನು ಹಳೆಯ ಆಪ್ತ ಮಿತ್ರರ ಭೇಟಿ ಅಥವಾ ಸಂಭಾಷಣೆಯಿಂದ ಮನಸ್ಸಿಗೆ ಉಲ್ಲಾಸವು ಕೂಡ ದೊರೆಯುವಂತದ್ದು. ಇನ್ನು ಕುಟುಂಬದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲ
ಎಲ್ಲರ ಅಭಿಪ್ರಾಯವನ್ನ ಗೌರವಿಸಬೇಕಾಗುತ್ತೆ. ಇನ್ನು ಅನಿವಾರ್ಯವಲ್ಲದ ಆನ್ಲೈನ್ ಶಾಪಿಂಗ್ ಅಥವಾ ಐಷಾರಾಮಿ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಮುಖ್ಯವಾಗಿದೆ. ಇನ್ನು ದೀರ್ಘಾವಧಿಯ ಉಳಿತಾಯ ಯೋಜನೆಗಳು ಅಥವಾ ಆಸ್ತಿ ಸಂಬಂಧಿತ ಹೂಡಿಕೆಗಳ ಬಗ್ಗೆ ಯೋಚಿಸಲು ಉತ್ತಮವಾದಂತಹ ದಿನ. ಇನ್ನು ಹಣಕಾಸಿನ ಪರಿಸ್ಥಿತಿ ತೃಪ್ತಿಕರವಾಗಿರಲಿದೆ. ಆದಾಯದ ಹರಿವು ಕೂಡ ನಿರಂತರವಾಗಿರುವಂತದ್ದಾಗಿದೆ. ಇಂದು ಕಚೇರಿಯಲ್ಲಿ ನೀವು ಪಟ್ಟಂತಹ ಶ್ರಮಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತದ್ದು. ಜವಾಬ್ದಾರಿಗಳು ಕೂಡ ಹೆಚ್ಚಾದರೂ ಸಮರ್ಥವಾಗಿ ನಿಭಾಯಿಸ್ತೀರಾ. ಇನ್ನು ಐಟಿ, ತಂತ್ರಜ್ಞಾನ, ಸಂಶೋಧನೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂತವರಿಗೆ ನೂತನ ಅವಕಾಶಗಳು ಕೂಡ ಲಭಿಸುವಂತದ್ದನ್ನ ಕಾಣ್ತೀರಾ. ಇನ್ನು ಕೆಲಸದ ಸ್ಥಳದಲ್ಲಿ ಅನಗತ್ಯ ಚರ್ಚೆ ಅಥವಾ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ವಿಶೇಷವಾಗಿ ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಶನಿವಾರದ ಶುಭ ದಿನದಂದು ಶನಿ ದೇವರ ಸನ್ನಿಧಿಯಲ್ಲಿ ಅಥವಾ ಅರಳಿ ಮರದ ಕೆಳಗೆ ಕಪ್ಪು ಎಳ್ಳು ಬೆರೆಸಿದ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ. ಇನ್ನು ಸಂಜೆಯ ವೇಳೆ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಶನಿ ದೋಷಗಳು ನಿವಾರಣೆಯಾಗಿ ಧೈರ್ಯ ಹೆಚ್ಚುತ್ತದೆ. ಇನ್ನು ಕಪ್ಪು ವಸ್ತ್ರ, ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಬ್ಬಿಣದ ವಸ್ತುಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಓಂ ಶಂ ಶನೀಶ್ವರಾಯ ನಮಃ ಎಂಬ ಜಪವನ್ನ, ಈ ಶನಿ ಮಂತ್ರವನ್ನ ರುದ್ರಾಕ್ಷಿ ಮಾಲೆಯೊಂದಿಗೆ 108 ಬಾರಿ ಜಪವನ್ನ ಮಾಡಬೇಕಾಗುತ್ತೆ. ಇನ್ನು ಮೂಕ ಪ್ರಾಣಿಗಳಿಗೆ ಸೇವೆಯನ್ನ ಮಾಡುವಂತದ್ದು, ಕಪ್ಪು ನಾಯಿಗೆ ಆಹಾರ ನೀಡುವುದು ಅಥವಾ ಕಾಗೆಗಳಿಗೆ ಅನ್ನ ಎಳ್ಳನ್ನ ನೀಡುವುದರಿಂದ ಗ್ರಹ ಬಲ ವೃದ್ಧಿಯಾಗಿ ಕಾರ್ಯಸಿದ್ಧಿ ಉಂಟಾಗುವಂತದ್ದು. ಮೀನರಾಶಿಯವರ ಹಿಂದಿನ ಕಹಿ ನೆನಪುಗಳನ್ನ ಮರೆತು ಇಂದಿನ ಕ್ಷಣದಲ್ಲಿ ಬದುಕಬೇಕಾಗುತ್ತೆ. ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನಸ್ಥಿತಿಯಿಂದ ಅಸಾಧ್ಯವಾದುದನ್ನ ಸಾಧ್ಯವಾಗಿಸಬಹುದು. ನಿಮ್ಮ ಜ್ಞಾನದ ಬೆಳಕಿನಿಂದ ಜಗತ್ತನ್ನ ಬೆಳಗಿಸಿ. ಎದ್ದಿನುಲ್ಲಿ ನಿಮ್ಮ ಗುರಿಯೆಡೆಗೆ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಹಿಂಬಾಲಿಸುವಂತದಾಗ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನ ಮುಳುಗಿಸಲು ಬರುವಂತಹ ಅಲೆಗಳಲ್ಲ, ಬದಲಿಗೆ ನಿಮ್ಮನ್ನ ದಡಕ್ಕೆ ತಲುಪಿಸುವಂತಹ ಸಾಧನಗಳು. ನಿಮ್ಮ ದಯೆ ಮತ್ತು ಒಳ್ಳೆತನವನ್ನ ನಿಮ್ಮ ದೌರ್ಬಲ್ಯವೆಂದು ಭಾವಿಸಬೇಡಿ, ಅದು ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಮೀನರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ಕರುಣೆ, ಆಳವಾದಂತಹ ಜ್ಞಾನ ಮತ್ತು ಸಹಿಷ್ಣುತೆಯ ಪ್ರತೀಕವಾಗಿರುವಂತದ್ದು. ಕೆಲವೊಮ್ಮೆ ನಿಮ್ಮ ಸೂಕ್ಷ್ಮ ಮನಸ್ಸು ಸಣ್ಣ ಸವಾಲುಗಳಿಗೂ ನೋವನ್ನ ಅನುಭವಿಸಬಹುದು, ಆದರೆ ಚಿನ್ನವು ಬೆಂಕಿಯಲ್ಲಿ ಬೆಂದ ಮೇಲೆಯೇ ಹೊಳೆಯುವುದು ಎಂಬುದನ್ನ ಮರೆಯುವ ಹಾಗಿಲ್ಲ. ಸಮುದ್ರದ ಆಳದಲ್ಲಿ ಮುತ್ತುಗಳು ಇರುವಂತೆ ನಿಮ್ಮ ಅಂತರ್ಯದಲ್ಲಿ ಅಪರಿತವಾದಂತಹ ಒಂದು ಶಕ್ತಿ ಇರುವಂತದ್ದು. ಇಂದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಕುರಿತು ಉತ್ತಮ ಪ್ರಗತಿಯನ್ನ ನೀವು ಕಾಣ್ತೀರಾ. ಮನೆಯಲ್ಲಿ ಶಾಂತಿಯುತ ಹಾಗೂ ಧಾರ್ಮಿಕ ವಾತಾವರಣ ನೆಲೆಸಲಿದೆ. ಕುಟುಂಬಸ್ಥರ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗುವಂತದ್ದು. ಇನ್ನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದೆ. ಮುಕ್ತ ಸಂವಹನದಿಂದ ಯಾವುದೇ ಸಣ್ಣ ಗೊಂದಲಗಳನ್ನ ಸುಲಭವಾಗಿ ನಿಭಾಯಿಸುವಂತಹದ್ದು ನೀವು. ಇನ್ನ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸುವಿರಿ. ಇನ್ನ ದಾನ ಧರ್ಮ, ಕುಟುಂಬದ ಆದ್ಯತೆಗಳಿಗೆ ಅಥವಾ ಅನಾರೋಗ್ಯಕ್ಕಾಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನ ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಈ ದಿನವೂ ಸೂಕ್ತವಾಗಿದೆ. ಹೊಸ ವ್ಯವಹಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನ ಕೆಲಸದಲ್ಲಿ ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನ ತಪ್ಪಿಸಿ ವಾಸ್ತವಿಕ ಚಿಂತನೆ ಮತ್ತು ವೃತ್ತಿಪರತೆ ಮುಖ್ಯವಾಗ್ತದೆ. ಹೊಸ ಜವಾಬ್ದಾರಿಗಳು ಅಥವಾ ದೂರದ ಊರುಗಳಿಗೆ ಸಂಬಂಧಿಸಿದಂತಹ ಕೆಲಸಗಳು ಕೈಗೂಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನ ಶಿಕ್ಷಣ, ಸಮಾಲೋಚನೆ, ಸಂಶೋಧನೆ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವಂತವರಿಗೆ ಇಂದು ಅತ್ಯುತ್ತಮ ಪ್ರಗತಿ ಕಂಡು ಬರಲಿದೆ. ನಿಮ್ಮ ಅನುಭವ ಮತ್ತು ಸಲಹೆಗಳಿಗೆ ಕಚೇರಿಯಲ್ಲಿ ಉತ್ತಮ ಗೌರವ ಕೂಡ ಸಿಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಅತಿಯಾದ ಆಲೋಚನೆ ಮತ್ತು ನಿದ್ರಾಹೀನತೆಯಿಂದಾಗಿ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಧ್ಯಾನ, ಪ್ರಾಣಾಯಾಮ ಹಾಗೂ ನೈಸರ್ಗಿಕ ತಂಪಾದ ನೀರು ಮತ್ತು ಹಣ್ಣುಗಳ ಸೇವನೆ ನಿಮ್ಮನ್ನ ಪ್ರಫುಲ್ಲವಾಗಿಡುತ್ತದೆ. ಇನ್ನ ಸಾಮಾನ್ಯವಾಗಿ ಆರೋಗ್ಯ ಈ ದಿನ ಸ್ಥಿರವಾಗಿರುವಂತದ್ದು ನಿಮ್ದು. ಇಂದು ಗುರು ಬೃಹಸ್ಪತಿಯನ್ನ ಸ್ಮರಿಸಿ ಓಂ ಹೃಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಳದಿ ಬಟ್ಟೆ, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಿಶಿನವನ್ನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶನಿವಾರದ ಈ ದಿನದಂದು ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಆಲಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ರಕ್ಷಣೆಯನ್ನ ನೀಡುವಂತದ್ದು. ಇನ್ನು ಸಂಜೆಯ ವೇಳೆ ಅರಳಿ ಮರಕ್ಕೆ ನೀರೆರೆದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಿ. ಇದು ಶನಿ ಹಾಗೂ ಗುರುಗ್ರಹಗಳ ದೋಷವನ್ನ ಶಮನಗೊಳಿಸುವಂತದ್ದಾಗುತ್ತೆ.